ಪೂರ್ಣಿಮಾ ಬಾ. ಏನ ಅವ್ವ ಮತ್ತು ನಮ್ಮ ದೊಡ್ಡವ ಅವರೆಲ್ಲರೂ ಕಣ್ವೀರಾಯಿಗೆ ಹೊಂಟಾರಂತ ಗುಡಿಗೆ. ನೀನು ಬರ್ತೀನ ಅಂತಂದು ಕೇಳ್ಕೊಂಬ ಅಂತ ಹೇಳಿದ್ರತ್ತಿ. ಬರ್ತೀಯನ್ ನೀನು? ಹೌದನ? ಹಾಂ, ನಾನು ಬರ್ತೀನಿ. ನಾನು ಅನ್ಕೊಳಕತ್ತಿದ್ದು ನೋಡಿ, ಭಾಳ ದಿನ ಆಗಿತ್ತು ಕಣ್ವೀರಾಯಿಗೆ ಹೋಗ್ಬೇಕಂತಂದು. ನಾನು ಬರ್ತೀನಿ. ಒಂದು 10 ನಿಮಿಷ ಒಂದು ತಡ ಆಗುತ್ತೆ, ನಡೀತಿದ್ದಾನೆ. ಯಾಕೆ, ಏನು ಮಾಡಕತ್ತಿ? ಯವ್ವ ಏನು ಕೇಳ್ತೇವ, ಒಂದಿವ್ಸ ಬಟ್ಟೆ ಒಗ್ಯಾಕತ್ತಿದ್ನಿ ಅವನ್ನ. ಮತ್ತು ಈ ಕೆಂಕ್ರ ನಮ್ಮ ಅಂಬವ್ವ ಗೊತ್ತಲ್ಲ ನಿನಗೆ, ಬರೀ ಗಂಡುಡ್ರಂಗ ಗುಂಡ ಆಡಿದ್ನೆ, ಚಿನಿಪನಿ ಆಡಿದ್ನ ಮಾಡ್ತಾಳ. ಅದಕ್ಕೆ ಅಯ್ಯೋ ಅಷ್ಟಾನ. ನನ್ನ ಮನೇನು ಅಷ್ಟು ನಾನು ನಮ್ಮವ್ವ ಸೇರಿ ಅಷ್ಟು ಬಾಣೆ ತಿಕ್ಕಿದ್ವೆ, ಬಟ್ಟೆನೂ ಒಗದ್ವೆ. ಮತ್ತು ಹೋಗೋದಂತಂದು ನಿರ್ಧಾರ ಆಗಿತ್ತಲ್ಲ, ಅದಕ್ಕೆ ಬಡ ಬಡ ಎಲ್ಲ ಮಾಡಿ ನಾನು ಬೇಕಾದ್ರೆ ಎತ್ತಿನ ಒಗಿತೀನಿ, ನೀವು ಹೋಗಿ ಎಲ್ಲಾನು ತಯಾರು ಮಾಡ್ಕೊ ಹೋಗು. ನಾನು ಬಡ ಬಡ ಒಗದಾಕಿ ಬರ್ತೀನಿ ಬಟ್ಟೆ. ಅಯ್ಯಯ್ಯ, ನೀ ಬಟ್ಟೆ ಒಗಿತೀಯ? ಬೇಡವಾ, ಇನ್ನೂ ಮದುವೆ ಆಗಿಲ್ಲ, ಏನಿಲ್ಲ, ಬೇಡ, ನಾ ಎಲ್ಲ ಒಕ್ಕತ್ತೀನಿ ತಗ. ಎತ್ತಿ, ಯಾವಾಗ ನಾನು ನಿನ್ನ ಮಗನ ಇಷ್ಟಪಟ್ಟನೆ, ನಾನು ನಿನ್ನ ಅತ್ಯಂತ ಒಪ್ಕೊಂಡಾಗೈತಿ. ಇದು ನನ್ನ ಮನಿನ, ನನಗೇನು ಮುಚ್ಗಾರಿಲ್ಲವ. ನಮ್ಮವ್ವ ನಮ್ಮಪ್ಪನೂ ಏನು ಅನ್ನಲ್ಲ. ನೀ ಹೋಗು, ತಯಾರಾಗ, ನಾ ಎಲ್ಲ ಬಟ್ಟೆ ಒಕ್ಕೊಂಬರ್ತೀನಿ, ಹೋಗು. ಖರೇನ ನಾನು ನನ್ನ ಮಗ್ಗ ಹುಡುಕಿದ್ರೆ ನಿನ್ನಂತ ಬಂಗಾರದಂತ ಜಿಂಕಿ ಅಂತ ಗೊಂಬಿನ ತರ್ತಿದ್ನೇ ಇಲ್ಲ. ಖರೇನ ಭಾಳ ಚಲೋ ಐತವ ನಿನ್ನ ಮನಸ್ಸು, ಬಂಗಾರ. ಆತ ಹಿಂದಾಕ ಮೊದ್ಲು ಹೋಗಿ ಹೇಳಿ ಬಾ ಮನ್ಯಾಗ ಬರ್ತಾ ಅಂತ ಅತ್ತಿನು ಅಂತಂದು ಅಂದ್ರೆ ಮತ್ತೆ ಅವ್ರು ಕಾಯೋದು ಬಿಡ್ತಾರೆ. ಇಲ್ಲ ಅಂದ್ರೆ ಮತ್ತೆ ಕಾಯ್ಕೋದ್ ಕೂರ್ತಾರ ನೋಡು. ಹೌದು, ತಡಿ ಐತಿ, ಹಂಗೆ ಮಾಡ್ತೀನಿ. ಒಳ್ಳೆ ಹುಡುಗಿ, ಚಲೋ ಐತಿ ಹುಡುಗಿ. ಹೆಂಗ ನಮ್ಮ ವೆಂಕಟೇಶಗ ಜೋಡಿ ಚಲೋ ಸಿಕ್ತು. ಎಂದು ನನ್ನ ಮನೆ ಸೊಸಿಯಾಗಿ ಬಂದು ನನ್ನ ಮನೆ ಬೆಳಗ್ತಾಳ ಏನ. ಇದು ಐತಿ ನೋಡವ ನಮ್ಮ ಮನೆ ಹೆಣ್ಣು. ಅಯ್ಯಯ್ಯೋ, ರಾಕ್ಷಸಿ. ಎಲ್ಲಾನು ಕೊಟ್ಟು ಹೇಳಿ ಬಂದೀನಿ. ಇನ್ನೇನಿದ್ರು ನಮ್ಮ ಅಣ್ಣನ ಮನೆಯಾಗ ಹೊಸದೊಂದು ನಾಟಕನ ಚಾಲುವಾಗತ್ತೆ. ಆ ನಾಟಕ ನೋಡ್ಬೇಕು, ನೋಡಬೇಕು ನಾನು. ಏನವ ಮಾರಾಣಿ ಕುಂತು ಬಿಟ್ಟಿಯಲ್ಲ ಚಂದ ಮಾಡಿ. ಬಟ್ಟಿ ಯಾರು ಒಗದಾಕ್ತಾರ ಅವನ್ನ? ಬರ್ತಾನ ನಿಮ್ಮಪ್ಪ ನಿಮ್ಮವ್ವ? ನಿಮ್ಮಪ್ಪ ಕುಣಿಯಾಗಿತ್ತ ಎತ್ಕೊಂಡು ಒಗದಾಕ್ತಾನ. ನಡಿ, ಮಾಡೋದು ಮಾಡು. ಅಯ್ಯೋ ಅತ್ತಿಯರ, ಈಗಿನ ಎಲ್ಲ ದಂಧಕ್ಕೆ ಸ್ವಚ್ಛ ಮಾಡಿ ಸಗಣಿ ಬರೆದು ಬಂದಿನ್ರಿ. ಹಿಟ್ಲವರೆಗೂ ಹೋಗಿ ಸಗಣಿ ಉಚ್ಚಿ ಚೆಲ್ಲಿ ಬಂದೀನಿ. ನೀವು ನೋಡಿದ್ರೆ ಹಿಂಗಂತೀರಲ್ರಿ. ತಡೀರಿ, ಮಾಡ್ತೀನಿ. ಅತ್ತಿಯರ ಒಂದು ಸ್ವಲ್ಪ ಬಿಟ್ಟು ಮಾಡ್ರಿ. ಏಕ ಈಗೇನಾಗೈತಿ? ಈಗ ಮಾಡಕ್ಕೇನು ಚಲೋ ಇಲ್ಲನ? ದಿನ ಏನು ಮುಹೂರ್ತಕ್ಕೆ ಎಷ್ಟು ಬರ್ಬೇಕಾ ಹೋಗಿ? ಅಯ್ಯೋ ಅತ್ತಿಯರ, ಹಂಗಲ್ರಿ, ನಂಗೆ ಒಂದು ಸ್ವಲ್ಪ ತ್ರಾಸ ಆಗತ್ತೈತ್ರಿ, ಅದಕ್ಕೆ ಹೊಟ್ಟೆ ನೋವಾಗತ್ತಿತ್ತು. ಅಯ್ಯೋ ದರಿದ್ರ ಹೆಣ್ಣ, ಮತ್ತೆ ತಲೆಗೆ ನೀರು ಹಾಕೊಂಡೇನ? ಆತು ನಿನಗೆ ಈ ಜನ್ದಾಗ ಮಕ್ಕಳಾಗದಲ್ಲ, ನಿನಗೆ ಈ ಜನ್ದಾಗ ಮಕ್ಕಳು ಆಗದೇ ಇಲ್ಲ. ಹೇಳ್ತೀನಿ ಕೇಳ, ನಾನು ದರಿದ್ರದಾಕೆ, ಊರು ದರಿದ್ರದಾಕೆ. ಹೋಗು, ಎದಕ್ಕೆ ಕಳಿಸಿದ್ಯಾ ನಿನಗ? ಹಂಗ ಬಂದಿಯಲ್ಲ. ಅಲ್ರಿ ಅತ್ತೀರ, ಇವ್ರನ್ನು ಕಳಿಸಿದ್ರ ಡಾಕ್ಟರ್ ನೋಡಿ ಇಬ್ರಿಗೂ ಏನು ಎತ್ತಂತ ನೋಡಿ ಹೇಳ್ತಾರ. ಅದು ಬಿಟ್ಟು ನಾವು ಒಬ್ಬಕ್ಕೆ ಹೋಗಿ ಏನಂತ ಮಾಡ್ರಿ ಅಲ್ಲಿ? ನನ್ನ ಮಗ್ಗ ಏನು ತೊಂದಿರೋದಿಲ್ಲಲೇ, ನನ್ನ ಮಗ್ಗ ಏನು ತೊಂದಿರೋದಿಲ್ಲ. ಈಗ ಏನೇನ ಯಾವ್ಯಾವ ಗುಳಿಗೆ ನುಂಗಿದ್ದಲ್ಲ, ಮತ್ತು ಬಂದ ಕೂಡಲೇ ಏನಂದ ನೀನು? ಎಲ್ಲ ಸರಿ ಹೋಗೈತ್ರಿ, ಇನ್ನು ನಾ ತಾಯಿ ಅಕ್ಕಿನಿ ಹಂಗೆ ಹೇಳಾರ ಡಾಕ್ಟ್ರ್ ಅಂದಲ್ಲ. ಮತ್ತೆ ತಲೆ ನೀರು ಅನ್ಸ್ಕೊಂಡಿದಿ, ಇದನ್ನ ಮಾಡಕತ್ತೇನು ನೀನು? ನನಗೆ ಆಡೋನ್ ಬಾ ಕೆಡ್ಸೋನ್ ಬಾ ಮಾಡಕ್ಕೆ ಹೊತ್ತಿಲ್ಲ ನನಗೆ. ನಿರ್ಮಲಿ ಹೇಳ್ತೀನಿ ಕೇಳ, ಹಂಗೆ ಹೋತಂದ್ರೆ ನನ್ನ ಮಗಳಿಗೆ ವಯಸ್ಸಕ್ಕವು. ನೋಡ್ತೀನಿ, ಇನ್ನೊಂದು 3-4 ತಿಂಗಳು ನೋಡ್ತೀನಿ. ನಿನಗೇನಾರ ಮಕ್ಕಳಾದ್ವು ಸರಿ, ಇಲ್ಲಂದ್ರೆ ಮನೆಗೆ ಹೋಗ್ಬಿಡ. ನೀನು ನಿಮ್ಮ ಅವನ ಮನೆಗೆ ಹೋಗಿ ಕುಂದ್ರು. ನೀನು ಅಲ್ಲೇ ಎದುರೆದ್ರು ಮಾತಾಡು ಅಂದ್ರೆ ಎದುರೆದ್ರು ಮಾತಾಡಕ್ಕೊಂದು ಚಂದಾಗ ಬಲ್ಲ. ನೀನು ನನಗೆ ಬಾಯಿ ಬಿಡಿತಾಳ. ನೋಡ್ತಿರು, ಹತ್ತಿ ವರ್ಷಿ ತೋರಿಸಿದೆ ಅಂದ್ರೆ ನೀನು ನಿಮ್ಮವ್ವ ನಿಮ್ಮ ಅಣ್ಣ ಓಸ್ರು ದಾರಿಗೆ ಬರ್ತೀರಿ. ಏನೋ ತಿಳ್ಕೊಂಡಿರಿ ನೀವು. ನನ್ನ ತೋರಿಸ್ತೀನಿ ನಿಮಗೆ ಚಂದಾಗ. ಮರ್ಯಾದಿಂದ ಎದ್ದು ಹೋಗಿ ಅಷ್ಟು ಬಟ್ಟಿನ ಒಗೆದು ಚಂದಾಗ ಒಣ ಹಾಕಿ ಬಂದು ಮುಂದೆ ಅಡಿಗೆ ಗಿಡಿಗೆ ತಯಾರು ಮಾಡ್ಕೊ. ಏನು ಮುಂಜಾನೆ ಮಾಡಿದ್ದ ಅರ್ಧ ಅಡಿಗೆ, ಮಧ್ಯಾಹ್ನಕ್ಕಿನ್ನ ಊಟಿಲ್ಲ, ಮನೆಗಿನ ಕೆಲಸ ಇಲ್ಲ, ಹೊಲಕ್ಕೆ ಹೋಗ್ಬೇಕನ್ನೋದಿಲ್ಲ, ಏನಿಲ್ಲ. ಮಸ್ತ್ ಮಾಡುದು, ಕಾಲು ಚುಚ್ಕೊಂಡು ಮಕ್ಕೊಂಡ್ಬಿಡುದು. ಇಲ್ಲ ಅಂದ್ರೆ ಎಲ್ಲೆಲ್ಲಿ ಕುಂದಿರ್ತಾವ ಅಲ್ಲೆಲ್ಲೇ ಕುಂತು ಬಿಡುದು. ನಡಿ, ಕೆಲಸ ಮಾಡೋದು ಮಾಡ. ಹ್ಞೂನ್ರಿ, ಮಳ್ಳಿ ಕುಂತು ಬಿಡ್ತಾವ ಚಂದ ಮಾಡಿ. ಲೇ ಪವಿತ್ರ, ನಾನು ಪರೀಕ್ಷೆ ನಂದು ಒಂದು ಪ್ರಶ್ನೆಗೆ ಉತ್ತರ ಬರೆಯೋದ ನಾ ಮರ್ತು ಬಿಟ್ಟಿದ್ದೀನಿ ಲೇಪ. ಆಮೇಲೆ ಮತ್ತೆ ಬರ್ದೆ ಗೊತ್ತನ? ಓಹೋ, ಇಲ್ಲೇ ಸಾಲಿ ಮುಂದೆ ಐತಿ ನಮ್ಮ ಹುಡುಗಿ ಕವಿತಾ. ಐ, ನೀವು ಮಾಸ್ತರು ನಮ್ಮ ಸಾಲಿಗೆ ಯಾಕೆ ಬಂದ್ರಿ? ಯಾಕೆ ಬಂದಿ ಅಂದ್ರ
ಅಂತ ಪರಿ ನೀ ನನಗೆ ಮಾಯ ಮೋಡಿ ಮಾಟ ಮಂತ್ರ ಎಲ್ಲ ಮಾಡಿಬಿಟ್ಟಿದ್ದಿ. ನಿನ್ನೆ ನೋಡ್ದಾಗಿದ್ದನು ನನಗೆ ಸುಮ್ಮನೆ ಇರಕ್ಕೆ ಆಗೋಲ್ದಾಗೈತಿ. ಅಂದ್ರ ನಿನ್ನನ್ನು ಮತ್ತೆ ಯಾವಾಗ ನೋಡ್ತೀನೋ, ನಿನ್ನ ಜೊತೆಗೆ ಯಾವಾಗ ಮಾತಾಡ್ತೀನೋ, ನಿನ್ನ ಜೊತೆಗೆ ಮಾತಾಡ್ತಾನೇ ಇರಬೇಕು ಅಂತ ಅನಿಸ್ತು. ಅದಕ್ಕೆ ನಿಮ್ಮ ಮಾವನ ಸಾಲಿಗೆ ಹೋದೆ, ಕೇಳಿದೆ. ಹಿಂಗೆ ಇಟ್ಟತ್ನ ಸಾಲಾಗಿರ್ತಾಳ, ಯಾಕಂದ್ರೆ ಇವತ್ತೊಂದು ಆಕಿದು ಪರೀಕ್ಷೆ ಐತಿ, ಅದು ಬರದ್ಲಂದ್ರೆ ಮತ್ತೆ ನಾಳೆಯಿಂದ ಸೂಟಿ. ಆಕಿ 2 ತಿಂಗಳು ಬಿಟ್ಟು ಮ್ಯಾಗ 10ನೇ ಕ್ಲಾಸಿನ ಹುಡುಗಿ ಅಕ್ಕಾಳ ಅಂತ ಹೇಳ್ದ. ಸರಿ, ಇನ್ನು ಮತ್ತೆ ಮನೆಗೆ ಬಂದು ಮಾತಾಡ್ಸಕ್ಕಂಕ್ರು ಆಗೋದಿಲ್ಲ. ಹೆಂಗೂ ನಮ್ಮ ಮನ್ಯಾಗ ಒಪ್ಪಿಗೆ ಐತಿ ಅಂತ ಹೇಳು, ಇನ್ನೊಂದ್ಸರಿ ಹಣ್ಣಿಡಕ್ಕೆ ಬರ್ತೀವಿ ಅಂತ ಹೇಳು ಅಂತ ನಮ್ಮಪ್ಪ ನಮ್ಮವ್ವ ಹೇಳಕ್ಕೆ ಹೇಳಿದ್ರು. ಅದನ್ನೂ ನಾನು ನಿಮ್ಮ ಅವ್ಗೂ ಹೇಳ್ದಂಗೂ ಆಗುತ್ತಾ, ನಿನ್ನನ್ನು ಭೇಟಿ ಮಾಡ್ದಂಗೂ ಆಗುತ್ತಾ ಅಂತ ಬಂದೆ. ನಿಮ್ಮ ಮಾವಗ ವಿಷಯ ಮುಟ್ಟಿಸಿ ನಿನ್ನನ್ನು ನೋಡ್ಬೇಕಂತ ಇಲ್ಲಿವರೆಗೂ ಬಂದಿ ನೋಡು. ಯಾಕೆ ನಾನು ಬಂದು ನೀನು ನೋಡಿದ್ದು ನಿಂಗೆ ಇಷ್ಟ ಆಗಲಿಲ್ಲ? ಹೌದಾ? ಅಂದ್ರೆ ಹೋಗಪ್ಪ, ನಂಗೆ ನಾಚಿಕೆ ಆಗುತ್ತ. ಅಲ್ಲ ಹುಡುಗಿ, ನಿನ್ನನ್ನು ನೋಡಬೇಕು, ನಿನ್ನ ಜೊತೆಗೆ ಮಾತಾಡ್ಬೇಕಂತ ಹೇಳಿ ಸಾಲಿ ಬಿಟ್ಕೊಳ್ಳೇನ ಆ ಬಸ್ಸು ಈ ಬಸ್ಸು ಹತ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ನಿನ್ನ ಸಂಬಂಧ ನಾನು ಮಾತಾಡ್ಕೊಂತ ನಿಂದಿರ್ಬೇಕು ಅಂತ ಬಂದ್ರ ಆ ಕಡೆ ಮಕ್ಕ ಮಾಡಿ ತಿರ್ಕೊಂಡ್ರೆ ಹೆಂಗ ಕವಿತಾ? ಹಿಂಗೆಲ್ಲ ಮದ್ವೆಗಿನ ಮುಂಚೆಕ ನಿಮ್ಮ ಜೊತೆ ಮಾತಾಡಕತ್ತೀನಂತ ಅವಾಗ ಅಪ್ಪಗ ಗೊತ್ತಾದ್ರ ಏನಿಲ್ಲ, ಮೈ ಮೇಲೆ ಬಾರ್ ಬಿಡಂಗ ಬಡಿತಾರ. ಅದಕ್ಕೆ ಮನೆಗೆ ಬಂದು ಮಾತಾಡ್ರಿ. ಅವಾಗ ನೋಡೋ ಜನನು ಏನು ಹೇಳಲ್ಲ, ಅವ್ವ ಅಪ್ಪನೂ ಏನು ಹೇಳಲ್ಲ. ಹಣ್ಣಿಟ್ಟ ಮೇಲಂತರೂ ನೀವು ನನ್ನ ಜೊತೆ ಮಾತಾಡಿದ್ರೆ ಯಾರು ಏನು ಅನ್ನಲ್ಲ. ಸಣ್ಣ ಹುಡುಗಿ ಅನ್ಕೊಂಡಿದ್ದೆ, ಪರವಾಗಿಲ್ಲ, ದೊಡ್ಡ ಹುಡುಗಿನ ಭಾಳ ಅರ್ಥ ಮಾಡ್ಕೊಂಡು. ಅಂದಂಗೆ ಓದಬೇಕು ಅಂತ ಭಾಳ ಆಸೆ ಐತೇನ? ಏನು ಮಾಡಬೇಕು ಓದಿ? ನಂಗೆ ಟೀಚರ್ ಆಗ್ಬೇಕಂತ ಭಾಳ ಆಸೆ. ಬಾಯರ ಎಲ್ಲರೂ ನಂಗೆ ಬಾಯರ ಅನ್ಬೇಕು. ಹ್ಞೂ ರೀ ಬಾಯಾರ, ಅನ್ನನ್ ಬಿಡ್ರಿ. ಏನ್ರಿ ನೀವು ಹಿಂಗೆ ಹೇಳ್ತೀರಿ? ಇದ್ಯಾರು ಕವಿತನ ಜೊತೆಗೆ ಮಾತಾಡ್ಕೊಂಡು ನಿಂತ್ಕೊಂಡಾರಲ್ಲ, ಯಾರಿದು? ಹಾಂ, ಹೌದು, ಮೊನ್ನೆ ಈಕಿ ನೋಡಕ್ಕೆ ಬಂದಿದ್ದ ಹುಡುಗ ಇವನ. ಹೌದು, ನಾನು ಅವತ್ತು ನೋಡಿದೆ. ಮನೆಯಿಂದ ಈತ ಮನೋಜ ಹೊರಗೆ ಬರೋದು, ಮಾಸ್ತರ್ ಇವನಾನ. ಅದಕ್ಕೆ ಇಷ್ಟು ಖುಷಿಯಿಂದ ಹಲ್ಕಿಸ್ಕೊಂಡು ನಿಂತ್ಕೊಂಡು ಮಾತಾಡಕತ್ತಾವ ನೋಡು, ನಾಚಿಗೇಡಿ ಹೆಂಗಸು. ನನ್ನ ಜೊತೆಗೂ ಹಿಂಗೆ ಮಾತಾಡ್ತಿದ್ಲು, ಇವನ ಜೊತೆಗೂ ಹಿಂಗೆ ಮಾತಾಡ್ತಾಳೆ. ಹೌದು, ಈಕೆ ಸರಿ ಇಲ್ಲ, ಈಕೆ ಚರಿತ್ರೆನೂ ಸರಿ ಇಲ್ಲ, ಏನೂ ಸರಿ ಇಲ್ಲ. ಚಲೋ ಆತು, ಇಂಥ ಲಜ್ಜೆಗೆಟ್ಟ ಹೆಣ್ಣ ನಮ್ಮ ಮದುವೆ ಆಗ್ಲಾರ್ದ ಚಲೋ ಮಾಡಿದೆ ಕರೆನ. ನೋಡ್ತೀನಿ ಏನು ಮಾತಾಡ್ತಾರ, ಇಲ್ಲೇ ನಿಂತ್ಕೊಂಡೆ ನೋಡ್ತೀನಿ. ಇನ್ನು ಮದುವೆ ಇನ್ನೂ ನಿಶ್ಚಯ ಆಗಿಲ್ಲ, ಆಗಲೇ ಅವನ ಜೊತೆಗೆ ಮಾತಾಡ್ಕೊಂಡು ನಿಂತಾಳ. ಇನ್ನು ಹಣ್ಣಿಡಕ್ಕೂ ಬಂದಂಗೆ ಆಗಿಲ್ಲ. ಎಂಥ ಸಂಸ್ಕೃತಿ ಕಲ್ಸವಡ ಅವರಪ್ಪ. ನಿಂಗೊಂದು ವಿಷಯ ಹೇಳ ಕವಿತಾ. ನಾನು ನಿಮ್ಗೊಂದು ವಿಷಯನ ಹೇಳಬೇಕಿತ್ತು. ನಾನು ನಮ್ಮ ಅವನ್ನ ನಮ್ಮ ದೊಡ್ಡವನ್ನ ಕೇಳಿದೆ. ಅವ್ರು ಯಾರು ಆ ವಿಷಯ ನಿಮ್ಮ ಮುಂದೆ ಹೇಳಬೇಡ ಅಂತ ಹೇಳಿದ್ರು. ಆದ್ರೆ ನಂಗೆ ಗೊತ್ತಿಲ್ಲ ನಿಮ್ಮ ಮುಂದೆ ಹೇಳ್ಬೇಕಾ ಹೇಳಬಾರ್ದ ಆ ವಿಷಯನ. ಸರಿ, ನೀವೇನು ಹೇಳ್ರಿ ಆ ವಿಷಯ. ಏನಂದ್ರೆ ಟೀಚರ್ ಅಂತರೂ ಎಲ್ಲರೂ ಆಗ್ತಾರ, ನೀನು ಲಾಯರ್ ಆಗು. ಯಪ್ಪ, ನಾನಾ ಲಾಯರ? ನಾವಲ್ಲಪ್ಪ, ನಂಗೆ ಟೀಚರ್ ಆಗಕ್ಕೆ ಇಷ್ಟ. ಅಲ್ಲ, ನಾನೇನು ಹೇಳ್ತೀನಿ ಅಂದ್ರೆ, ಈಗ ನೋಡು, ಪೊಲೀಸ್ ಆದ್ರೂ ನೀನು ಒಬ್ರಲ್ಲ ಒಬ್ರ ಮುಂದೆ ಕೈ ಕಟ್ಕೊಂಡು ನಿಂದಿರ್ಬೇಕು. ನೀನೇನಾರ ನ್ಯಾಯಾಧೀಶಲೇನಾರ ಆದಿ ಅಂದ್ರೆ ಪೊಲೀಸರು ಎಲ್ಲ ಜನ ಎಲ್ಲರೂ ನಿನ್ನ ಮುಂದೆ ಕೈ ಕಟ್ಕೊಂಡು ನಿಲ್ತಾರೆ, ಗೊತ್ತೇನ? ಅವಾಗ ಎಲ್ಲರೂ ಏನಂತಾರ, ಕವಿತಾ ಭಾಯರ ಅಷ್ಟೇ ಅಲ್ಲ, ಮಾಡಮ್ಮಾರ ಅಂತಾರ. ಹೌದಾ? ನ್ಯಾಯಾಧೀಶರು ಯಾರ ಹೆಣ್ಮಕ್ಳು ನ್ಯಾಯಾಧೀಶರು ಆಗ್ಯಾರೇನು ಕೋರ್ಟ್ನಾಗ? ನೀನಾಗು, ಯಾರೂ ಆಗಿಲ್ಲ ಅಂದ್ರೆ ಅದ್ರಾಗ ಏನೈತಿ? ಎಲ್ಲರೂ ಮಾಡಕ್ಕ ನೀನು ಎಲ್ಲರ ಥರನು ಅಲ್ಲಲ್ಲ. ನೀನು ಭಾಳ ಅಂದ್ರೆ ಭಾಳ ವಿಶೇಷ ನೀನು. ಹೌದಾ?
ನಾನೇನು ಅಷ್ಟಕ್ಕೊಂದು ಶಾಣೆ ಇಲ್ಲ. ನಮ್ಮವ್ವ ಅಂತಿರ್ತಾಳ ಅಷ್ಟು ಶಾಣೆ ಇಲ್ಲ ನೀನಂತಂದು. ನಮ್ಮವ್ವ ಬರೀ ಅಡ್ಗೆ ಮಾಡು. ನಿಮ್ಗೇನಿಷ್ಟ ತಿನ್ನಕ? ನಾ ಕೇಳೇ ಇಲ್ಲ ನೋಡ್ರಿ, ಬರೀ ಓದೋದು ಮಾತಾಡಕತ್ತೀವಿ. ನಮ್ಮ ಅವ್ಗೇನ್ರ ಗೊತ್ತಾದ್ರೆ ಬೈದ ಬಿಡ್ತಾಳ. ಊಟ ಮಾಡಿದ್ರೇನು, ತಿಂದ್ರೇನು, ಉಂಡ್ರೇನು ಅಂತ ಕೇಳಬೇಕು ಅಂತಂದು ಅಂತಾಳ. ಸರಿ ಸರಿ ಆಯಿತು. ನಂಗೆ ಹೋಳ್ಗೆ ಇಷ್ಟ. ನಿಂಗೆ ಹೋಳ್ಗೆ ಮಾಡಕ್ಕೆ ಬರುತ್ತಲ್ಲ? ಓ ಮಸ್ತ್ ಹೋಳ್ಗೆ ಮಾಡ್ತೀನಿ ನಾನು. ಹೋಳ್ಗಿಕ್ಕಿಂತ ಹೋಳ್ಗೆ ಸಾರು ಇನ್ನೂ ಚಲೋ ನಂಗೆ ರುಚಿಯಾಗಿ ಮಾಡ್ತೀನಿ, ಗೊತ್ತೇನ? ಸರಿ, ಮತ್ತೆ ಯಾವಾಗಾರ ಬರ್ತೀನಲ್ಲ ಅವಾಗ ಮಸ್ತ್ ಹೋಳ್ಗೆ ಸಾರು ಮಾಡ್ತೀನಿ ಸ್ವಂತ ಅಂತ. ಈಗ ನಿಂಗೂ ತಡ ಆಗುತ್ತಾ, ನಿನ್ಗೆ ಹೇಳ್ತಾರ ಮುಂದೆ ಹೊಂಟ್ರು ಹೋಗು, ಬರ್ತೀನಿ ನೀನು ನೋಡಕ್ಕೆ. ಮತ್ತೆ ನಿಮ್ಮ ಮನೆಗೆ ಬರ್ಲಾ? ಹಾ ಏನು ಖುಷಿ ಆಕತ್ತೀಗೆ. ಅಂದ್ರೆ ಈಕಿ ನನ್ನ ಜೊತೆಗೆ ಪ್ರೀತಿ ಪ್ರೇಮ ಎಲ್ಲ ಮಾತಾಡಿದ್ದು ಎಲ್ಲ ಸುಳ್ಳು. ಕವಿತಾ, ಶ್ರೀಕಾಂತ, ಹಾ ಈಗ ನನಗೆ ಮಾವಂತ ಕರೆಯೋಕು ನಿನಗೆ ಇಷ್ಟ ಆಗಲ್ಲ ಅಲ್ಲ? ಯಾಕೆ ಹೇಳು? ಹೊಸಬೊಬ್ಬ ಸಿಕ್ಬಿಟ್ಟಾನಲ್ಲ, ಹೌದಿಲ್ಲ? ನನ್ನ ಮ್ಯಾಗ ಪ್ರೀತಿ ಐತಿ, ನನ್ನ ಮೇಲೆ ಕಾಳಜಿ ಐತಿ, ಎಲ್ಲ ಸುಳ್ಳದು. ಈಗ ಅವನ ಜೊತೆಗೆ ಹಲ್ಕಿಸ್ಕೋತ ಮಾತಾಡಕತ್ತಿದ್ದಲ್ಲ, ಅದು ಒಂದ ನಿಜ, ಹೌದಿಲ್ಲ? ಎಷ್ಟು ದಿನ ಆಗೈತಿ ನಾನು ನೀನು ಮಾತಾಡ್ಸಬಿಟ್ಟು? ಅಬ್ಬಬ್ಬಾ ಅಂದ್ರೆ 1 ತಿಂಗಳ ಅಷ್ಟ್ರಾಗನ ನೀನು ನನ್ನನ್ನು ಮರ್ತ್ಬಿಟ್ಟಲ್ಲ. ನಾನಿಲ್ಲಿ ಒದ್ದಾಡಕತ್ತೀನಿ ನಿನ್ನ ಮರೆಯಕ್ಕ. ನೀನು ಎಷ್ಟು ಸುಲಭವಾಗಿ ಮರ್ತು ಅವನ ಜೊತೆಗೆ ಮಾತಾಡ್ಕೊಂಡು ನಿಂತಿಯಲ್ಲ. ಇನ್ನೂ ನಿಂದು ಮದುವೆನೇ ನಿಶ್ಚಯ ಆಗಿಲ್ಲ ಆಗಲೇ. ಥೂ, ನೀ ಇಂಥ ಚರಿತ್ರೆ ಹೀನಳು ಅಂತ ನಾನು ಅನ್ಕೊಂಡಿದ್ದಿಲ್ಲ ಕವಿತಾ.